ಬ್ರಾಹ್ಮಣರ ಸಂಪತ್ತನ್ನು ತೆಗೆದುಕೊಂಡು ಅಶ್ವಮೇಧ ಯಾಗವನ್ನು ಮಾಡೋದು ನನಗೆ ಧರ್ಮವೇ ಅಂತ ಕೇಳಿದಾಗ ಅದಕ್ಕೆ ಅವರು ಹೇಳ್ತಾರೆ, ಧರ್ಮಮೂರ್ತಿ, ಎಲ್ಲವೂ ಕೂಡ ಬ್ರಾಹ್ಮಣರದ್ದೇಪ, ಬ್ರಾಹ್ಮಣರದ್ದು ಅಲ್ಲದೇ ಯಾವುದೂ ಕೂಡ ಇಲ್ಲ. ಪರಶುರಾಮ 21 ಸಾರಿ ಭೂಮಂಡಲವನ್ನು ಅಂಡಲೆದು ಇಡೀ ಸಕಲ ಜಗತ್ತನ್ನು ಕೂಡ ಗೆದ್ದು ತನ್ನ ವಶ ಮಾಡಿಕೊಂಡ. ಇಡೀ ಜಗತ್ತು ಕೂಡ ಬ್ರಾಹ್ಮಣರದ್ದು, ಅವರದ್ದೇ ಸ್ವತ್ತು ಎಲ್ಲವೂ ಕೂಡ. ಆದರೂ ಕೂಡ ರಾಜ ಪ್ರತ್ಯಕ್ಷ ದೇವತಾ ಅಂತ ಕರೀತಾ ಬಂದಿದ್ದಾರೆ. ಕಾರಣ ಏನು ಅಂತಂದರೆ, ಬಲಾಚ ಪೃಥಿವಿ, ಯಾರಿಗೆ ಬಲ ಇರುತ್ತೋ ಅವರದ್ದು. ಅವತ್ತು ಪರಶುರಾಮರಲ್ಲಿ ಬಲ ಇತ್ತು, ಅವರದ್ದಾಯಿತು. ಆಮೇಲೆ ಎಲ್ಲ ಭೂಮಿನೆಲ್ಲ ದಾನ ಮಾಡು ಹೋದರು. ಇವತ್ತು ಯಾರ ಕೈಯಲ್ಲಿ ಬಲ ಇದೆಯೋ ಅವರದ್ದು ಭೂಮಿ. ಬಾಹುಬಲಮುಳ್ಳ ನೃಪರೊಡೆಯರೀಧರೆಗೆ ಸಂದೇಹಮಿಲ್ಲ, ಅದರಿಂ ದ್ವಿಜರ್ಗೆ ಸಲ್ಲದು ಬಗೆ ಒಡೆ. ಆ ಹಿಮಾಲಯದೊಲಿಹ ವಸ್ತು ನಿನ್ನದು ಅರಸ, ಆ ಹಿಮಾಲಯದೊಲಿಹ ವಸ್ತು ನಿನ್ನದು. ಯೌವನಾಶ್ವನೆಂಬವನೀಶನು ಮೋಹದಿಂ ಭದ್ರಾವತಿ ನಗರದೊಳ್ ದಶಾಕ್ಷೋಹಿಣಿ ಸೇನೆಯಿಂ ಪಾಲಿಸುವನು. ಇಂತಹ ಮಹಾಹಯೋತ್ತಮಮೊಂದನು ಅದು ನಿನಗೆ ಬಾರದಿರ್ಪುದೇ ಶೌರ್ಯಮುಂಟಾದೊಡೆ. ಆದ್ದರಿಂದ ಬಾಹುಬಲ ಎಲ್ಲಿರುತ್ತೋ ಅವರದ್ದಾಗತ್ತೆ. ಅವತ್ತು ಪರಶುರಾಮರ ಬಾಹುಬಲ ಹೆಚ್ಚಾಗಿತ್ತು, ಅವರದ್ದಾಗಿತ್ತು. ಇವತ್ತು ನಿನ್ನ ಬಾಹುಬಲ ಹೆಚ್ಚಾಗಿದೆ, ನಿಂದು ಈ ಪೃಥಿವಿ. ಒಂದು. ಎರಡನೇ ವಿಷಯ, ರತ್ನಹಾರೀಚ ಪಾರ್ಥಿವ. ಎಲ್ಲಿ ರತ್ನ ಇರುತ್ತೋ ಎಲ್ಲಿದ್ದರೂ ಕೂಡ ಅದರ ರಾಜ ತಗೊಳ್ಬಹುದು. ಗಣಿ ಎಲ್ಲ ಅವರಿಗೆ ಸೇರಿತ್ತು. ಯಾರು ಹೂತಿಟ್ಟಿದ್ರು ಇವತ್ತು ಪೊಲೀಸ್ನವರಿಗೆ ತಿಳಿದು ಬಿಟ್ಟರೆ ತಕ್ಷಣ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೇ ಇರಲಿ, ಧನ ನೆಲದಲ್ಲಿ ಭೂಮಿಯಲ್ಲಿ ಸಿಕ್ಕಿಬಿಟ್ರೆ ಅದು ಸರ್ಕಾರದ್ದಾಗ್ಬಿಡುತ್ತೆ, ರಾಜರದ್ದಾಗ್ಬಿಡುತ್ತೆ ಅಂತ ಕಾನೂನು ಹೇಳುತ್ತೆ. ಹಿಮವತ್ ಪರ್ವತ ಅಗಣಿತವಾದ ರತ್ನದ ಗಣಿ ಅಂತ ತಿಳ್ಕೊ. ಅವತ್ತು ಅವರು ಬಿಟ್ಟು ಹೋಗಿದಾರೋ ರತ್ನವೇ ಅಲ್ಲಿದೆಯೋ, ಅಲ್ಲಿದೆ ಆ ರತ್ನ, ಅದನ್ನು ನೀನು ತಗೊಳ್ಬಹುದು. ಇವತ್ತು ಅದು ನಿನಗೆ ಸೇರ್ತಕ್ಕಂಥದ್ದು. ಅದರ ವಿಷಯದಲ್ಲಿ ನೀನು ಯೋಚನೆ ಮಾಡಬೇಡ. ಇನ್ನು ಕುದುರೆ ವಿಷಯ, ಭದ್ರಾವತಿ ಅಂತ ಒಂದು ನಗರ ಇದೆ. ಯೌವನಾಶ್ವ ಅನ್ನೋನು ಆಳ್ತಾ ಇದ್ದಾನೆ. ಅವನ ಹತ್ರ 10 ಅಕ್ಷೋಹಿಣಿ ಸೈನ್ಯ ಇದೆ. ಮಹಾವೀರ ಅವನು, ಮಹಾಪರಾಕ್ರಮಿ. ನಿನ್ನ ಯಾಗಕ್ಕೆ ಬೇಕಾದ ಅಶ್ವಮೇಧದ ಲಕ್ಷಣವುಳ್ಳ ಕುದುರೆ ಅವನ ಹತ್ರ ಒಂದೇ ಒಂದು ಕುದುರೆ ಇದೆಯಪ್ಪ. ನೀನು ವೀರ ಆಗಿದೆಯಾ, ಅದನ್ನು ಪಡಿಬಹುದು, ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ಅಂದುಬಿಟ್ಟು, ನಿನಗೆ ಸಹಾಯ ಇಲ್ಲ ಅಂತಂದಿದ್ದೀವಿ. ಮೂರನೇದು, ಕುದುರೆ ಇಲ್ಲ, ಐಶ್ವರ್ಯ ಇಲ್ಲ, ಭೀಮಾದಿಗಳೆಲ್ಲ ಸುಸ್ತಾಗಿದ್ದಾರೆ, ಸಹಾಯ ಇಲ್ಲ. ಸಹಾಯವನ್ನು ನಾನು ಮಾಡಿಕೊಡ್ತೇನೆ ಅಂಥೇಳಿ ಮೂರನೇ ಮಾತನ್ನು ಹೇಳ್ತಾ ಇದ್ದಾನೆ. ಘಟೋದ್ಗಜನ ಮಗ ಮೇಘನಾದ, ಕರ್ಣನ ಮಗ ವೃಷಕೇತು. ಈ ಘಟೋತ್ಕಜನ ತನು ಸಂಭವಂ ಬಡವನೇ ಮೇಘನಾದಂ. ಕರ್ಣಸೂನು ವೃಷಕೇತು ತಾಂ ಮೋಘ ವಿಕ್ರಮನೇ. ನಿನ್ನನುಜರೇಂ ಕಿರುಕುಳರೆ ಹರಿ ನೆನಸಿದೊಡೆ ಬಾರನೆ. ನೀ ಘನವಿದೆನ್ನದಿರು ಕೈಕೊಳ್ ಅಧ್ವರವ ತಾನೇ ಘಟಿಬುದು ಇನ್ನು ಸಂಶಯವೇಕೆ. ಕರೆಸು ವಿಪ್ರೌಘವನನಲ್ ನೃಪಂ ನಗುತೆ ಕಲಿಭೀಮನಂ ನೋದನು ಅವಂತೆಂದನು. ಘಟೋದ್ಗಲದ ತನುಸಂಭವಂ ಬಡವನೇ ಮೇಘನಾದಂ. ಬಲದಲ್ಲಿ ಬಡವನೇವನು ಮೇಘನಾದ. ಘಟೋದ್ಗಜನಷ್ಟೇ ಸಾಮರ್ಥ್ಯ ಇದೆ, ಅಜ್ಜನಷ್ಟೇ ಸಾಮರ್ಥ್ಯವಿದೆ. ಅವನೇನು ಕಡಿಮೆಯಲ್ಲ, ವೃಷಕೇತು ಕಡಿಮೆಯಲ್ಲ. ಅವರಿಬ್ಬರ ಪರಾಕ್ರಮ ಇಷ್ಟೇ ಸಾಕು. ನಿನ್ನ ಭೀಮಾರ್ಜುನರು, ನಕುಲ ಸಹದೇವರು ಅವರು ಕೂಡ ಇದ್ದೇ ಇರ್ತಾರೆ. ಹರಿ ದೂರ ಇದ್ದಾನೆ ಅಂತ ಮಾಡ್ಕೊಂಡಿದೀಯಾ? ಧರ್ಮಮೂರ್ತಿ, ನೀನೂ ಕೂಡ ಕೃಷ್ಣ ಎಲ್ಲೋ ದೂರ ಇದ್ದಾನೆ ಅಂತ ಮಾಡ್ಕೊಂಡಿದೆಯೇನೋ? ನೆನೆಸಿದರೆ ಸಾಕು, ಅಲ್ಲಿ ಕೃಷ್ಣ ಬರ್ತಾನೆ.
ಯೋಚನೆ ಬೇಡ, ನೀನು ಖಂಡಿತ ಸಂಕಲ್ಪ ಮಾಡು. ಸಂಕಲ್ಪ ಮಾಡಿದ್ರೆ ಸಾಕು, ನೀನು ಮಾಡ್ತೀನಿ ಅಂತ ಮಾಡ್ಕೋ, ನಡೆದೇ ನಡೆಯುತ್ತೆ, ನೀನು ಸಂಕಲ್ಪ ಮಾಡು ಅಂತ ಹೇಳಿ ಪ್ರೋತ್ಸಾಹವಾಗಿ ವೇದವ್ಯಾಸರ ಮಾತನ್ನು ಆಡೋಣ. ಧರ್ಮರಾಜ ಭೀಮನ ಮುಖ ನೋಡಿದ. ಭೀಮಾದಿಗಳಿಲ್ಲವೇ ಅಂತಂದಾಗ ಭೀಮ ಅರ್ಜುನ ಅವರ ಮುಖವನ್ನು ನೋಡಿ ಭೀಮನ ಮುಖವನ್ನು ಧರ್ಮರಾಜ ನೋಡಿದ. ನೋಡಿದ ಕೂಡಲೇ ಭೀಮನಿಗೆ ಉತ್ಸಾಹ ಬಂದ್ಬಿಡ್ತು. ಜೀಯ, ಇನ್ನೂ ಸಂದೇಹ ಪಡ್ತಾ ಇದ್ದೀರಾ? ಜೀಯ ಸಂದೇಹಮೇಕೆ ಉಜ್ಜುಗಿಸು ಮಖಮಂ ಸಹಾಯಮಂ ಧನಮಂ ತುರಂಗಮಂ ನಿನಗೆ ನಿರ್ದಾಯದಿಂ ತೋರಿಸಿದ ನೀ ಮುನಿಪನು. ಆಂಪೋಗಿ ಭದ್ರಾವತಿ ನಗರಿಗೆ ಆ ಯೌವನಾಶ್ವನಂ ಗೆಲ್ದು ಅವನ ಸೇನಾನಿಕಾಯಮಂ ತರಿದು ಆ ಸುವಾಜಿಯಂ ತಂದು ಮಖಕೀಯದೊಡೆ ಪರಲೋಕ ಬಾಹಿರಂ ತಾನಪ್ಪೆನೆಂದು ಮಾರುತಿ ನುಡಿದನು. ಅಣ್ಣ, ಇನ್ನೂ ಮುಖ ನೋಡ್ತಾ ಇದ್ದೀರಲ್ಲ, ಇನ್ನೂ ಯೋಚನೆ ಮಾಡ್ತಾ ಇದ್ದೀರಲ್ಲ. ಮಹರ್ಷಿಗಳು ಹೇಳಿದ ಮೇಲೆ ಸಹಾಯವನ್ನು ತೋರಿಸಿದ್ದಾರೆ, ಕುದುರೆಯನ್ನು ತೋರಿಸಿದ್ದಾರೆ ಮತ್ತು ಧನವನ್ನು ಕೂಡ ತೋರಿಸಿದ್ದಾರೆ. ಸಂಕಲ್ಪ ಮಾಡಿ ಅಣ್ಣ, ನಾನು ಹೋಗ್ತೇನೆ. ಆ ಭದ್ರಾವತಿ ನಗರಕ್ಕೆ ಹೋಗಿ ಆ ಯೌವನಾಶ್ವನನ್ನ ಗೆದ್ದು ಬಿಟ್ಟು ಅವನ ಸೈನ್ಯವನ್ನೆಲ್ಲ ಗೆದ್ದು ಯಾಗದ ಕುದುರೆಯನ್ನು ತಂದು ನಾನು ಒಪ್ಪಿಸ್ತೇನೆ. ಹಾಗೊಮ್ಮೆ ಆ ಯಜ್ಞಾಶ್ವವನ್ನು ತಂದು ನಾನು ಒಪ್ಪಿಸದೇ ಇದ್ದರೆ ಪರಲೋಕ ಬಾಹಿರನಾಗ್ತೇನೆ, ಪರಲೋಕದಲ್ಲಿ ನನಗೆ ಸ್ಥಾನಮಾನಾದಿಗಳು ಇಲ್ಲದೇ ಇರಲಿ ಅಂಥೇಳಿ ಭೀಮ ಪ್ರತಿಜ್ಞೆಯನ್ನೇ ಮಾಡಿಬಿಟ್ಟ. ಹಾಗೆ ಮಾಡಿದಾಗ ಭೀಮನ ಪ್ರತಿಜ್ಞೆಗೆ ಪೂರಕವಾಗಿ ಯಜ್ಞಕ್ಕೆ ತುರಗಮಂ ತಹನೆಂದು ಭೀಮಂ ಪ್ರತಿಜ್ಞೆಯಂ ಮಾಡುತ್ತಿರನು. ಆ ಕ್ಷಣದೊಳು ಆಹವಕಭಿಜ್ಞನೆನಿಸುವ ಕರ್ಣಸುತ ವೃಷಧ್ವಜನು ಎದ್ದು ನಗುತೆ ಕೈ ಮುಗಿದು ನಿಂದು ವಿಜ್ಞಾಪನಂಗೈದನು. ಎಲೆತಾದ ಕೊಡುತನಗನುಜ್ಞೆಯಂ ಪವಮಾನತನು ಜನಾಡಿದ ನುಡಿಗವಜ್ಞೆ ಬಂದೊಡೆ ರವಿಕುಮಾರಂಗೆ ಜನಿಸಿದನೇ ನೋರೆನ್ ಅಧಟನೆಂದನು. ಭೀಮ ಚಿಕ್ಕಪ್ಪ ಯಜ್ಞದ ಕುದುರೆಯನ್ನು ತರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಧರ್ಮ ಚಿಕ್ಕಪ್ಪ, ನನಗೂ ಕೂಡ ತಾವು ಅವಕಾಶವನ್ನು ಕೊಡಬೇಕು, ನನಗೂ ಕೂಡ ಅನುಜ್ಞೆಯನ್ನು ಕೊಡಬೇಕು. ಭೀಮ ಆಡಿರುವ ಮಾತನ್ನು ಅದಕ್ಕೆ ಅವಜ್ಞೆ ಬರದೇ ಇದ್ದಂತೇನೆ, ಭೀಮನ ಮಾತು ನಡೆಯುವಂತೇನೆ ನಾನು ನಡ್ಕೊಂಬರ್ತೇನೆ. ಹಾಗೆ ನಡೆಸ್ಕೊಂಬರದೇ ಇದ್ದರೆ ವೀರ ಕರ್ಣನ ಮಗನೇ ನಾನಲ್ಲ, ಭೀಮನ ಪ್ರತಿಜ್ಞೆ ಗೆಲ್ಲುವ ಹಾಗೆ ನಾನು ಕೂಡ ಜೊತೆಯಲ್ಲಿ ಹೋಗಿ ನಡ್ಕೊಂಬರ್ತೇನೆ, ನನಗೂ ಕೂಡ ಅಪ್ಪಣೆಯನ್ನು ಕೊಡಬೇಕು ಅಂತ ವೃಷಕೇತು ಧರ್ಮರಾಜನಿಗೆ ನಮಸ್ಕಾರ ಮಾಡೋಣ. ವೃಷಕೇತು ಹತ್ರ ಬಾರೋ ಅಂತ ಕರೆದು ಬಿಟ್ಟು ಧರ್ಮರಾಜ ಅವನನ್ನು ಆಲಿಂಗನ ಮಾಡಿಕೊಂಡ. ಧರ್ಮರಾಜನ ಕಣ್ಣಲ್ಲಿ ನೀರು ಇಳಿತಾ ಇದೆ. ವೃಷಕೇತು, ನಿಮ್ಮ ಅಪ್ಪನನ್ನು ಕಳ್ಕೊಂಡ್ಬಿಟ್ರಿಪ್ಪ. ಯಜ್ಞದಿಂಬಾಲನಾಡಿದ ನುಡಿಗೆ ಭೂಪತಿ ಸಮಗ್ರ ಸಂತೋಷದಿಂ ತೆಗೆದೊಪ್ಪಿಕೊಂಡು ನಿನ್ನುಗ್ರ ಪ್ರತಾಪಮಂ ಬಲ್ಲೆನ ಮಗನೇ ಏನು ಒಂದು ನೆಲದಾಸೆಯಿಂದೆ ಅಗ್ರಜನ ನಿರಿದುದಲ್ಲದೆ ಪತುಲೆ ನಿನ್ನ ನೀ ವಿಗ್ರಹಕ್ಕೆ ಕಳುಹಿಸೈರಿಸುವೆನೆಂತೋ ಅಗದ ನಿನ್ನ ನೀ ವಿಗ್ರಹಕ್ಕೆ ಕಳುಹಿ ಸೈರಿಸುವೆನೆಂತ ಕಟ ವಾಜಿಗ್ರಹಣ ಕಾರ್ಯಮಂತಿರಲಿ ಎಂದೊಡೆ ಅವನೀಶ್ವರಂಗೆ ಆದ ನಿಂತೆಂದನು. ವೃಷಕೇತುವಿನ ವೀರ ಮಾತನ್ನು ಕೇಳಿ ಧರ್ಮರಾಜನ ಕಣ್ಣಲ್ಲಿ ನೀರು ಬರುತ್ತೆ.
ಅವರ ಅಪ್ಪ ಕರ್ಣನನ್ನ ಮನಸ್ಸ ನೆನೆಸ್ಕೊಳ್ತಾನೆ. ಋಷಿಕೇತು, ಆ ದಿವಸ ಗೊತ್ತಿಲ್ಲದೇನೆ ನಿಮ್ಮ ಅಪ್ಪನನ್ನ ಕೊಂದು ಹಾಕಿಬಿಟ್ವಿ. ಇವತ್ತು ನಿನ್ನನ್ನೂ ಕೂಡ ಯುದ್ಧಕ್ಕೆ ಕಳಿಸಿ, ಋಷಿಕೇತು, ಆ ದಾರುಣವಾದ ಇದನ್ನು ಯೋಚನೆಯೇ ನನಗೆ ಮಾಡೋಕ್ಕೆ ಸಾಧ್ಯವಿಲ್ಲಪ್ಪ. ನಿನ್ನನ್ನೂ ಕಳಿಸಿಕೊಟ್ಟುಬಿಟ್ಟು ಬರುವಂತಹ ಪುಣ್ಯ ಯಜ್ಞ ಅದು ಯಾವುದು ಬೇಡ ಋಷಿಕೇತು. ನಿಮ್ಮ ಅಪ್ಪನನ್ನೇನೋ ಕಳ್ಕೊಂಡ್ವಿ, ನಿನ್ನನ್ನು ನಾನು ಕಳಿಸಲಾರೆ ಅಂತೇಳಿ ಅವನನ್ನು ತಬ್ಬುಬಿಟ್ಟಿದ್ದಾನೆ. ನಿನ್ನ ವೀರ ಮಾತನ್ನು ಕೇಳಿ ನನಗೆ ಬಹಳ ಆನಂದವಾಗಿದೆ. ನೀನು ವೀರ ನಿಜ, ನಿನ್ನಲ್ಲಿ ನಂಬಿಕೆ ಇದೆ, ಆದರೆ ನಿಮ್ಮ ಅಪ್ಪನನ್ನು ಕಳ್ಕೊಂಡಿದ್ದೇವೆ, ನಿನ್ನನ್ನು ಯುದ್ಧಕ್ಕೆ ಕಳಿಸೋದಿಲ್ಲ ಅಂತೇಳಿ ಅವನನ್ನು ಆಲಿಂಗನ ಮಾಡಿಕೊಂಡಾಗ ಋಷಿಕೇತು ಬಿಡಿಸ್ಕೊಂಡು, ತಾತ, ನಮ್ಮ ಅಪ್ಪನನ್ನು ಕೊಂದ್ವಿ ಅಂತ ನಿಮಗೆ ದುಃಖ ಇದೆಯೇ? ನಮ್ಮ ಅಪ್ಪನಲ್ಲಿ ಏನು ದೋಷ ಇತ್ತು ಅಂತ ನೀವು ಅದನ್ನು ಯೋಚನೆ ಮಾಡೋದು ಬೇಡ. ದುರ್ಯೋಧನನಿಗೆ ಸ್ವಸ್ತಿ ಹೊಡಿತಾ ದುರ್ಯೋಧನನ ನೀಚನ ಸೇವೆಯನ್ನ, ದುಷ್ಟನ ಸೇವೆಯನ್ನ ನಮ್ಮ ಅಪ್ಪ ಮಾಡಿದ್ದು ಒಂದನೇ ತಪ್ಪು. ಸಾತಕೆ ಸಹಜಾತರಾದ ನಿಂಬೈವರೊಳ್ತಾ ತಲ್ಪಿರದೆ ವಿರೋಧಿಸಿದ ನೆಮ್ಮಯ್ಯನು ಅಂತಾತನ ಪರಾಧಮಂ ಪರಿಹರಿಸದಿದ್ದೊಡೆ ಆ ನಿರ್ದು ಫಲವೇನು ಬಳಿಕ ಆತುರಂಗಮಕೆ ಪೋಪ ಅನಿಲ ಜನ ಕೂಡೆ ನಡೆದು ಆತುರದೊಳೆಯಿತರ್ಪರಿಪುಚಾತುರಂಗ ಕಿರಿರಾತುರಣದೊಳ್ ಗೆಲ್ವೆನಹಿತರಂ ತನಗೆ ಬೆಸಸು ಎಂದನು ಆ ಕರ್ಣಸೂನು. ಸಹಜಾತರಾದ ಧರ್ಮಾತ್ಮರಾದ ನಿಮ್ಮ ಐವರೊಡನೆ ತಾನು ಸೇರಿ ಬಾಳೋರು ಬಿಟ್ಟು ಹೀನನ ನೀಚನ ಪಕ್ಷವನ್ನು ಹಿಡಿದಿದ್ದಾನೆ ನಮ್ಮಪ್ಪ. ನಮ್ಮ ಅಪ್ಪನಿಗೆ ಗೊತ್ತಿದೆ ನೀವು ಪಾಂಡವರು ಅಂತ ಗೊತ್ತಿದೆ. ಇವನಿಗೆ ಆಮೇಲೆ ಆ ಕಥೆನೆಲ್ಲ ಕೇಳಿಬಿಟ್ಟಿದ್ದಾನೆ ಋಷಿಕೇತು. ನಮ್ಮ ಅಪ್ಪನಿಗೆ ಗೊತ್ತಿತ್ತು ನೀವು ಪಾಂಡವರು ಅಂತ ಗೊತ್ತಿದ್ರು ಕೂಡ, ಸಹೋದರರು ಅಂತ ಗೊತ್ತಿದ್ರು, ಧರ್ಮ ನಿಮ್ಮಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ಅಧರ್ಮದ ಪಕ್ಷವನ್ನು ಹಿಡಿದು ಅನ್ಯಾಯ ಮಾಡಿಕೊಂಡ ನಮ್ಮಪ್ಪ ಅವನ ದೋಷದಿಂದ ಹೋಗಿದ್ದಾನೆ. ತುಂಬಿದ ಸಭೆಯಲ್ಲಿ ಚಿಕ್ಕಮ್ಮನಿಗೆ ಅವಮಾನವಾಗ್ತಾ ಇದ್ರೆ ಯಾವ ವೀರ ತಾನೇ ಸಹಿಸ್ತಾನೆ? ಯಾವ ವೀರನಿಗಾಗಲಿ ಒಬ್ಬ ಸ್ತ್ರೀಗೆ ಅನ್ಯಾಯವಾಗ್ತಾ ಇದ್ರೆ ಅಲ್ಲಿ ನೋಡೋದಕ್ಕೆ ಸಾಧ್ಯವೇ? ನಮ್ಮ ಅಪ್ಪ ಆ ಸಭೆಯಲ್ಲಿ ಇದ್ದ ಅಂತ ಕೇಳಿದ್ದೇವೆ, ಅಷ್ಟು ಕೇಳಿದ್ದು ಸಾಕು. ಜೂಜಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾನೆ, ಅಷ್ಟು ಮಾಡಿದ್ದು ಸಾಕು. ಅಧರ್ಮದ ಪಕ್ಷ ಹಿಡಿದು ಯುದ್ಧ ಮಾಡಿದ್ದಾನೆ, ಅದು ಸಾಕು. ಅಂಥವನಿಗೆ ಸರಿಯಾದ ಶಾಸ್ತಿಯಾಗಿದೆ. ದೊಡ್ಡಪ್ಪ, ಮೇಲಾಗಿ ನಮ್ಮ ಅಪ್ಪನಿಗೆ ಏನಾಯಿತು? ಯುದ್ಧ ಮಾಡದ ವೀರಾವೇಶದಿಂದ, ವೀರ ಸ್ವರ್ಗವನ್ನು ಪಡೆದ, ಸೂರ್ಯ ಸಾಹಿತ್ಯವನ್ನು ಪಡೆದ. ಅನ್ಯಾಯ ಏನಾಯಿತು? ಹುಟ್ಟಿದ ಮನುಷ್ಯ ಒಬ್ಬ ಒಂದು ದಿವಸ ಹೋಗಬೇಕು, ಹೋದ, ಯುದ್ಧ ಮಾಡ್ದ, ಹೋದ. ಅದೊಂದು ಏನು ತಪ್ಪೇನು? ಮಾಡಿದ್ದು ಸರಿಯಾಗಿದೆ ಅಂತ ಅಂದುಬಿಟ್ಟು, ದೊಡ್ಡಪ್ಪ ನನಗೊಂದು ಅವಕಾಶ ಕೊಡಬೇಕು, ಹೇಗಾದರೂ ಮಾಡಿ ನಮ್ಮಪ್ಪ ನಿಮಗೆಲ್ಲ ಅನ್ಯಾಯ ಮಾಡಿಬಿಟ್ಟಿದ್ದಾನೆ, ನಮ್ಮ ಅಪ್ಪ ಮಾಡಿರೋ ಅನ್ಯಾಯವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿಯೂ ಕೂಡ ನನ್ನ ಈ ಒಂದು ಪುಟ್ಟ ಸೇವೆಯನ್ನು ತಗೊಂಡು ಆ ಯಜ್ಞೀಯವಾದ ಕುದುರೆಯನ್ನು ತರೋದಕ್ಕೆ ಭೀಮ ಚಿಕ್ಕಪ್ಪನ ಜೊತೆ ನಾನು ಹೋಗ್ತೇನೆ, ನನಗೆ ಅನುಜ್ಞೆಯನ್ನು ಕೊಡಬೇಕು. ನನ್ನ ಈ ಕಿಂಚಿತ್ ಸೇವೆಯಿಂದ ನಮ್ಮ ಅಪ್ಪನ ದೋಷವನ್ನು ತಾವು ಮರಿಬೇಕು ಅಂತ ಹೇಳಿ ಋಷಿಕೇತು ನನಗೆ ಅನುಜ್ಞೆಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ. ಆವಾಗ ಮೇಘನಾದ ಎದ್ದ. ಭೀಮಂದಾಯಿತು, ಋಷಿಕೇತುದಾಯಿತು, ಮೇಘನಾದ ಎದ್ದು ಬಿಟ್ಟು ಮಾತಾಡ್ತಾನೆ. ಭೀಮಸೇನ ನಮ್ಮ ಅಜ್ಜ ಮಹಾಪರಾಕ್ರಮಿ, ಋಷಿಕೇತು ಅಣ್ಣ ಮಹಾಪರಾಕ್ರಮಿ. ಅಪ್ರತಿಪರಾಕ್ರಮಿ ವೃಕೋದರಂ ಮಾಡಿದ ಘನ ಪ್ರತಿಜ್ಞೆಯನು ಇನಜತನಯನಾಡಿದ ಗಭೀರ ಪ್ರತಾಪವನು ಆಗಳ ಘಟೋತ್ಕಚನ ಸುತ ಮೇಘನಾದಂ ಕೇಳಿದು ಕ್ಷಿಪ್ರದಿಂದೆದ್ದು ಬಂದು ಅವನಿಪಾಲಕನ ಚರಣ ಪ್ರದೇಶಕ್ಕೆ ತನ್ನ ಹೊಳೆ ಬಲಲಿತ ರತ್ನ ಪ್ರಭಾಶೋಭಿತ ಕಿರೀಟ ಮಂಚಾಚುತ ವೈಜನೆ ಭಿನ್ನ ಪಂಗೈದನು. ಮೇಘನಾದ ಎದ್ದು ಬಂದು ಸುವರ್ಣ ಖಚಿತವಾದ ರತ್ನ ಖಚಿತವಾದ ತನ್ನ ಕಿರೀಟವನ್ನು ಶಿರಸಮೇತವಾಗಿ ಧರ್ಮರಾಜನ ಮುಂದೆ ಚಾಚಿ ಬಹಳ ಭಯಭಕ್ತಿಯಿಂದ ನಿಂತ್ಕೊಂಡು ಮೇಘನಾದ
ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಭದ್ರಾವತಿಗೆ ನಡೆದು ಯೌವನಶ್ವನ ಬಲ ಸಮುದ್ರಮಂ ಕಲಕದಿರ್ಪನೆ ಕೆರಳದೊಡೆ ಕಾಲರುದ್ರನಲ್ಲಾವೃಕೋದರನು ಈ ವೃಷಧ್ವಜನೊಳಿದಿರಾಂ ಪೊರಾಕಬದೊಳು ಅದ್ರಿಮಥನಂಗರಿರೋ ಸಾಕದಂತಿರಲಿ ವೈದಿದ್ರು ಮಂಗಳನೆ ಖಂಡಿಸುವೆನೆಂಬ ಆಳುತನದುದ್ರೇಕ ಮೆನಗಿಲ್ಲ ನಿನ್ನ ವರ್ಗಸ್ವಮಂ ಪಿಡಿದೊಪ್ಪಿಸುವೆನು ಎಂದನು. ಭದ್ರಾವತಿಗೆ ನಡೆದು ಯೌವನಾಶ್ವನ ಬಲ ಸಮುದ್ರವನ್ನ ಭೀಮಸೇನ ಧ್ವಂಸ ಮಾಡ್ತಾನೆ, ಅದರಲ್ಲಿ ಅನುಮಾನವಿಲ್ಲ. ವೃಷಧ್ವಜ ಅಂದ್ರೆ ಸಾಮಾನ್ಯನಲ್ಲ. ವೃಷಕೇತು ಯುದ್ಧಕ್ಕೆ ನಿಂತರೆ ಅದ್ರಿಮಥರಂಗೆ ಅರಿದು ಅವನಿಂದಲೂ ಕೂಡ ಸಾಧ್ಯವಿಲ್ಲ. ಅಂಥ ವೀರ ವೃಷಕೇತು. ಭೀಮಸೇನ ಅಂಥ ವೀರ. ಭದ್ರಾವತಿಗೆ ನುಗ್ಗಿ ಆ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿ ಅವರು ಯುದ್ಧದಲ್ಲಿ ಜಯವನ್ನು ಪಡಿತಾರೆ. ಅವರ ಹಾಗೆ ಹೇಳ್ಕೊಳ್ಳುವಂಥ ಅಂಥದ್ದು ನನಗಿಲ್ಲ. ಇಷ್ಟು ಮಾತ್ರ ಮಾಡಬಲ್ಲೆ ದೊಡ್ಡಪ್ಪ ಧರ್ಮರಾಜ, ಇಷ್ಟು ಮಾತ್ರ ನಾನು ಮಾಡಬಲ್ಲೆ. ಆ ಕುದುರೆಯನ್ನು ನಾನು ಹಿಡಿದು ಕೊಡ್ತೇನೆ. ಯಾಕೆಂದ್ರೆ ಇವನಿಗೆ ಕಳ್ಳದಾರಿಯೆಲ್ಲ ಗೊತ್ತು, ಇವನಿಗೆ ಹಾಗಾಗಿ ಹೋಗಬೇಕು ಅಂತ ಹೇಳಿಬಿಟ್ಟು ಆ ಮಾಯಾವಿದ್ಯೆಗಳೆಲ್ಲ ಗೊತ್ತು. ಅದೆಲ್ಲ ನಾನು ತಿಳ್ಕೊಂಡಿದ್ದೇನೆ. ಆ ಕುದುರೆಯನ್ನು ಎಲ್ಲಿ ಬಚ್ಚಿಟ್ರು ಎಲ್ಲಿ ಮುಚ್ಚಿಟ್ರು ಕೂಡ ಆ ಕುದುರೆಯನ್ನು ಪಿಡಿದು ನಿನ್ನವರಿಗೆ ಒಪ್ಪಿಸುವೆನು. ಭೀಮ ವೃಷಕೇತುಗಳಿಗೆ ಅದನ್ನು ಒಪ್ಪಿಸ್ತೇನೆ. ಇಷ್ಟು ಮಾತ್ರ ನಾನು ಮಾಡ್ತೇನೆ, ನನಗೆ ಅನುಜ್ಞೆಯನ್ನು ಕೊಡಿ ಅಂತೇಳಿ ಅವನು ಮೇಘನಾದ ಕೇಳ್ತಾ ಇದ್ದಾನೆ. ಕರ್ಣತನು ಸಂಭವಂ ಬಂದೊಡೇನು ಈ ಮೇಘವರ್ಣನೈ ತಂದೊಡೇ. ಯಾವಾಗಲೂ ಕೂಡ ನಾವು ಭೀಮನನ್ನ ಬಹಳ ದುಡುಕು ಅಂತ ಮಾಡ್ಕೊಂಡಿದ್ದೀವಿ. ಎಂತಹ ಭಕ್ತ ಅನ್ನೋರು ಈ ಪದ್ಯದಿಂದ ಗೊತ್ತಾಗುತ್ತೆ. ಈಗ ಇವರಿಬ್ಬರು ಕೂಡ ಬಹಳ ಉತ್ಸಾಹದಿಂದ ಹೇಳಿಬಿಟ್ರು, ನಾನು ಮಾಡ್ತೇನೆ ಅಂತ. ಅದಕ್ಕೆ ಭೀಮ ಹೇಳ್ತಾನೆ, ತನ್ನ ಅಹಂಕಾರವನ್ನು ಖಂಡನೆ ಮಾಡಿಕೊಂಡು ಇವರು ಎಷ್ಟು ಪಟಾಕಿಯನ್ನು ಹೊಡೆದ್ರೆ ಏನು, ಅವನೊಬ್ಬ ಇರಬೇಕು. ಕರ್ಣತನು ಸಂಭವಂ ಬಂದೊಡೇನು ಈ ಮೇಘವರ್ಣನೊಯ್ ತೊಂದಡೆ ಪೋದಡೇನು ಈ ಸುಪರ್ಣವಾಹನನ ಬಲ್ಪುಂಟಾದೊಡಪ್ಪುದು ಅವರಿರುವರಂ ಕೂಡಿಕೊಂಡು ಅರ್ಣವೋಪಮ ಯೌವನಶ್ವ ಚತುರಂಗಮಂ ನಿರ್ನಾಮವೆನಿಸಿ ವಾಜಿಗ್ರಹಣ ಕಾರ್ಯಮಂ ನಿರ್ಣಯಿಸಿ ಕೊಡುವೆನು. ಇತ್ತಪುದೆನಗೆ ವೀಲಯವನೆಂದು ಅನಿಲಜಂ ನುಡಿದನು. ಅಲ್ಲ, ಬೇಕಾದಷ್ಟು ಮಾತನ್ನ ವೀರಾವೇಶದ ಮಾತನ್ನ ಆಡಬಹುದು. ಕರ್ಣ ಸಂಭವನಾದ ವೃಷಕೇತು ಬಂದರೇನು, ಮೇಘನಾದ ಬಂದರೇನು, ನಾನು ಹೋದರೇನು, ಸುಪರ್ಣವಾಹನನ ಬಲ್ಪು ಉಂಟಾದೊಡೆ ಇದಿಷ್ಟು ಸಿದ್ಧಿಸುತ್ತೆ. ಪರಮಾತ್ಮನ ಇಚ್ಛೆ, ಅವನ ಅನುಜ್ಞೆ, ಅವನ ಅನುಗ್ರಹ ನಮಗಿದ್ದರೆ ಇದೆಲ್ಲ ನಡೆಯುತ್ತೆ. ಇದ್ದೇ ಹೋದರೆ ಯಾವುದೂ ಕೂಡ ನಡೆಯೋದಿಲ್ಲ. ಅವನ ಅನುಗ್ರಹ ಬೇಕು. ಪರಮಾತ್ಮನ ಅನುಗ್ರಹವನ್ನು ಬೇಡಿ ಈ ಇಬ್ಬರನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಯೌವನಾಶ್ವನ ನಗರಕ್ಕೆ ಹೋಗ್ತೇನೆ. ಕುದುರೆಯನ್ನು ತರ್ತೇವೆ. ಅಣ್ಣ, ಅವನ ಅನುಜ್ಞೆಗಾಗಿ, ಪರಮಾತ್ಮನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡೋಣ. ನೀನು ತಾಂಬೂಲವನ್ನು ಕೊಡು ಅಂತೇಳಿ ಭೀಮಸೇನ ಅಣ್ಣನನ್ನು ಕೇಳ್ತಾ ಇದ್ದಾನೆ. ಹೀಗೆ ಇವರೆಲ್ಲ ಮಾತಾಡ್ತಾ ಇದ್ದಾಗ ಇಂದು ಕುಲ ತಿಲಕ ಜನಮೇ ಜಯ ನರೇಂದ್ರಕ್ಕೆ ಅಂದವರ್ ಮೂವರುಂ ತುರಗಮಂ ಕೊಂಡು ಬಗೆವೆಂದು ಬೆಸನಂ ಬೇಡಿ ನಿಂದಿರಲ್ ಬಾದರಾಯಣನ ಮೊಗಮಂ ನೋಡುತ್ತೇ ಇಂದಿವರ ನಾಂ ಕಳುಪನು ಅಸುರ ವೈರಿಗೆ ಬೇಸರೊಂದಿನಿಸು ತೋರದಿರ್ಪುರೇ ಜಿಯ ಇಂದಿವರ ನಾಂ ಕಳುಪನು ಅಸುರ ವೈರಿಗೆ ಬೇಸರೊಂದಿನಿಸು ತೋರದಿರ್ಪುದೆ ಜಿಯ
ತನಗಿದಗೆ ಮುಂದುಗಾಣಿಸದು ಕರುಣಿಪುದು ಎನೆ ಯುಧಿಷ್ಠಿರಂಗ ತಪೋನಿಧಿ ನುಡಿದನು. ನನಗೆ ವೀಳೆಯವನ್ನು ಕೊಡು, ನನಗೆ ವೀಳೆಯವನ್ನು ಕೊಡು ಅಂತ ಹೇಳಿ ಮೂರೂ ಜನ ಕೇಳ್ತಾ ಇದ್ದಾಗ ಧರ್ಮಮೂರ್ತಿ ವೇದವ್ಯಾಸರ ಮುಖವನ್ನು ನೋಡ್ತಾ ಇವರೇನೋ ಬಹಳ ಉತ್ಸಾಹದಿಂದ ಕೇಳ್ತಾ ಇದ್ದಾರೆ, ನಾನು ಹೋಗಿ ಬನ್ನಿ ಅಂತ ಹೇಳಿ ವೀಳೆಯವನ್ನು ಕೊಟ್ಟರೆ ಅಸುರ ವೈರಿಗೆ ಬೇಸರಂ, ಪರಮಾತ್ಮನಿಗೆ ಇದರಿಂದ ಬೇಜಾರಾಗೋದಿಲ್ಲವೇ? ಅವನ ಮಾತನ್ನು ಒಮ್ಮೆ ನಾವು ಕೇಳದೇನೆ, ಅವನಿಗೆ ವಿಷಯವನ್ನು ತಿಳಿಸದೇನೆ, ಪರಮಾತ್ಮನನ್ನು ನಾವು ಕೇಳದೇನೆ ಹೋದರೆ ಅವನಿಗೆ ಇದರಿಂದ ಬೇಜಾರಾಗೋದಿಲ್ಲವೇ? ಸರಿಯಾಗತ್ತೆ, ಕೇಳದೆ ಹೋಗೋದು ಯುಕ್ತವೇ ಅಂತ ಧರ್ಮರಾಜ ಅನ್ನೋಣ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಧರ್ಮಮೂರ್ತಿ ಪರಮಾತ್ಮ ಅಲ್ಲಿ ಮಾತ್ರ ಅಲ್ಲಿದ್ದಾನೆ, ದ್ವಾರಕಾದಲ್ಲಿ ಮಾತ್ರ ಇದ್ದಾನೆ ಅಂತ ಭಾವನೆಯನ್ನು ಮಾಡಿದೀಯಾ? ಭೂಪಕೆ ನೀ ಮರುಳೇ ಹರಿ ನಿನ್ನೆಡೆಯೊಳಲ ಸಲಾಪನೆ ಬೆದನ ಬೇಡುವ ವೃಕೋದರನ ಪ್ರತಾಪನೆ ವೃಷಕೇತು ಮೇಘವರ್ಣಕರ ನೊಡಗೊಂಡು ಕುದುರೆಗೆ ನಡೆಯಲಿ ಈ ಪವನ ತನಯನಂ ಕಳುಗೆಂದು ನಯದೊಳ್ ಆ ತಾಪಸೋತ್ತಮನೊಡಂ ಬಡಿಸೆ ನುಡಿದ ಜ್ಞಾನುರೂಪದಿಂದ ಅರಸನಿತ್ತಂ ಭೀಮ ಹೈದಿಂಬಿ ಕರ್ಣಜರ್ಗೆ ಅನುಮತಿಯನು. ಕೃಷ್ಣ ನಿನ್ನ ವಿಚಾರದಲ್ಲಿ ಬೇಜಾರು ಮಾಡ್ಕೊಳ್ತಾನೆ. ಕೃಷ್ಣ ಎಲ್ಲಿಲ್ಲ, ಕೃಷ್ಣನಿಗೆ ಯಾವುದು ಗೊತ್ತಿಲ್ಲ. ಧರ್ಮಮೂರ್ತಿ, ಈ ಯೋಚನೆ ನಿನಗೆ ಹೇಗೆ ಬಂತು ಅಂತ ಹಾಗೇನು ಯೋಚನೆ ಮಾಡಬೇಕಾದಿಲ್ಲ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆಯಾ, ಅಕಾರ್ಯವನ್ನು ಮಾಡ್ತಾ ಇಲ್ಲ. ಕೃಷ್ಣನಿಗೆ ಇದರಲ್ಲಿ ಯಾವ ಬೇಸರವೂ ಕೂಡ ಆಗೋದಕ್ಕೆ ಕಾರಣವಿಲ್ಲ. ಮೊದಲು ಅವರಿಗೆ ವೀಳೆಯವನ್ನು ಕೊಡು, ಭೀಮಾದಿಗಳು ಕುದುರೆಗೋಸ್ಕರ ಹೋಗಿ ಬರಲಿ, ಅವರಿಗೆ ವೀಳೆಯವನ್ನು ಕೊಡು ಅಂತೇಳಿ ವೀಳೆಯವನ್ನು ಹೊರಟಿದ್ದಾರೆ. ಬಳಿಕ ನೃಪನಂ ಪರಸಿ ಬೀಳ್ಕೊಂಡು ಮುನಿವರಂ ತಳೆದ್ದನಾಶ್ರಮ ಕಿತ್ತಲು ಇತ್ತಲಂಜುತ ಯುಧಿಷ್ಠಿರಂ ನಳಿನಾಕ್ಷನಿಲ್ಲದೆ ಅಧ್ವರ ಕುಪಕ್ರಮಿಸೆ ನಡೆಯದು ಕಿರೀಟಿಯ ನೀಗಳೆ ಕಳುಹಿ ಕರೆಸುವೆನೆಂದೆಮಿ ಎಂದೆಂಬ ಎಣಿಕೆಯೊಳಿರ ಅನ್ನೆಗಂ ತೊಳಲು ತರಸುವ ಬಳ್ಳಿ ಕಾಲ್ದೊಡಕಿದಂತೆ ತೊಳಲು ತರಸುವ ಬಳ್ಳಿ ಕಾಲ್ದೊಡಕಿದಂತೆ ಅರಸುಗಳ ಶಿರೋಮಣಿಗೆ ಸಂಭ್ರಮದೊಳೈ ತಂದು ಭಿನ್ನಯಿಸಿದಂ ಚರಣೋರ್ವನು. ಭೀಮಾದಿಗಳಿಗೆ ಅಪ್ಪಣೆಯನ್ನು ಕೊಟ್ಟ, ಕುದುರೆಯನ್ನು ತಗೊಂಬನ್ನಿ ಅಂತ. ಆದರೂ ಮನಸ್ಸಿನಲ್ಲಿ ಕೃಷ್ಣನಿಗೆ ಹೇಳದೇನೆ ಇದು ಸರಿಯಲ್ಲವೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಭೀಮಾದಿಗಳಿಗೆ ಅಪ್ಪಣೆ ಕೊಟ್ಟಿದ್ದಾನೆ, ಅಲ್ಲಿಂದ ಹೋಗಿದ್ದಾರೆ ಅಷ್ಟೇನೆ, ಅರಮನೆಯಲ್ಲೇ ಬೇರೆ ತಮ್ಮ ಇದಕ್ಕೆ ಹೋಗಿದ್ದಾರೆ. ಈ ಕಡೆ ಏನು ಮಾಡಲಿ, ಅರ್ಜುನನನ್ನು ಕರೆದು ಬಿಟ್ಟು ಕೃಷ್ಣನ ಸಮೀಪಕ್ಕೆ ಕಳಿಸ್ಕೊಡ್ಲೆ, ಕೃಷ್ಣನನ್ನು ಬೇಗ ಕರ್ಕೊಂಬ ಅಂಥೇಳಿ ಅರ್ಜುನನನ್ನು ಕಳಿಸಲೇ ಅಂತ ಧರ್ಮರಾಜ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡಂತೆ. ಯಾವ ಬಳ್ಳಿಯನ್ನು ಹುಡುಕ್ತಾ ಇದ್ದಾರೋ ಆ ಬಳ್ಳಿಯೇ ಕಾಲಿಗೆ ಸುತ್ತಿದ ಹಾಗೇನೆ. ಅರಣ್ಯದಲ್ಲಿ ಯಾವುದೋ ಗಿಡಮೂಲಿಕೆಯನ್ನು ಹುಡುಕ್ತಾ ಇದ್ದಾರೆ. ಗಿಡಮೂಲಿಕೆಯನ್ನು ಹುಡುಕ್ತಾ ಹೋದ ಹಾಗೇನೆ ಆ ಮೂಲಿಕೆಯೇ ಕಾಲಿಗೆ ಸುತ್ಕೊಂಡ್ಬಿಟ್ರೆ ಹೇಗಾಗುತ್ತೋ ಹಾಗೆ ಧರ್ಮರಾಜನಿಗೆ ಶರರು ಓಡೋಡಿ ಬಂದು ಸಂಭ್ರಮದಿಂದ ಈ ಮಾತನ್ನು ಆಡ್ತಾ ಇದ್ದಾರೆ. ಪ್ರಭು ಅವಧಾನ ಅವಧಾನ ಜೀಯ ನಮ್ಮೀ ಪೊಳಲ ಪೊರೆಗೆ ಯಾದವರೆರೆಯನಿದೆ ಬಂದನು ಎನೆ ಗಳಿಲನೆದ್ದು ನಿಂದು ಅವನ ನುಡಿಗುಚಿತಮಂ ಕುಡುತೆ ಭಕ್ತಾವಳಿಯ ಬಗೆಯ ನೊಡರಿಸುವೆಡೆಯೊಳು ತವಕಮೆನಿತೋ ಮುರಾರಿಗೆ ಭಕ್ತಾವಳಿಯ ಬಗೆಯ ನೊಡರಿಸುವೆಡೆಯೊಳು
ತವಕಮೆನಿತೋ ಮುರಾರಿಗೆ ಮಹಾದೇವ ತ್ರೈಭುವನದೊಳ್ ತಾನೇ ಕೃತಾರ್ಥನಲ್ಲ ಕೌತುಕವನಿಂದು ಕಂಡೆನೆನುತ ಅರಸನರಮನೆಗಿಂದೆ ಪೊರಮಟ್ಟು ನಡೆ ತಂದನು. ಅರಸ, ನಮ್ಮೀ ಪೊರೆಗೆ ನಮ್ಮ ರಾಜ್ಯಕ್ಕೆ ಯಾದವರ ಅರಸ ಬಂದಿದ್ದಾನೆ, ಕೃಷ್ಣ ಬರ್ತಾ ಇದ್ದಾನೆ ಅಂದಾಗ ಕೃಷ್ಣನೇ ಅಂತೇಳಿ ಘಳಿರನೆ ಎದ್ದು ಬಹಳ ವೇಗವಾಗಿ ಧರ್ಮರಾಜ ಆಸನದಿಂದ ಎದ್ದಿದ್ದಾನೆ. ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ ಧರ್ಮರಾಜ. ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ. ಭಕ್ತಾವಳಿಯ ಮೇಲೆ ಪರಮಾತ್ಮನಿಗೆ ಅದೇನು ಪ್ರೀತಿಯೋ, ಮನದಲ್ಲಿ ಎಲ್ಲಿ ನಾವು ಸ್ಮರಣೆ ಮಾಡಿದರೆ ಅಲ್ಲಿ ಬಂದುಬಿಡ್ತಾನೆ ಅಂತ ಹೇಳಿದ್ವಿ. ಆದರೆ ಇಲ್ಲೇ ಬಂದುಬಿಡ್ತೇನೆ. ಈಗ ತಾನೇ ಯೋಚನೆ ಮಾಡಿದೆ, ಅರ್ಜುನನನ್ನು ಕಳಿಸೋಣವೇ ಅಂತ ಯೋಚನೆ ಮಾಡೋದರಲ್ಲಿ ಪರಮಾತ್ಮನೇ ಇಲ್ಲಿಗೆ ಬಂದ ಅಂತಂದರೆ ತಾನು ಕೃತಾರ್ಥನಲ್ಲ, ಏನು ನಾನು ಪುಣ್ಯವನ್ನು ಮಾಡಿದ್ದೆ, ಕೃಷ್ಣ ಇಲ್ಲಿಗೆ ಬರ್ತಾ ಇದ್ದಾನಂತಲ್ಲ ಅಂಥೇಳಿ ಬಹಳ ಸಂತೋಷದಿಂದ ಎದ್ದು ಕೃಷ್ಣನಿಗೆ ಸ್ವಾಗತ ಮಾಡೋದಕ್ಕೆ ಧರ್ಮರಾಜ ಹೋಗ್ತಾ ಇದ್ದಾನೆ. ಕೃಷ್ಣ ಹಾಗೆ ರಥದಿಂದ ಎಳೆದು ಬರ್ತಾ ಇದ್ದಾನೆ. ಕೃಷ್ಣ ಹೇಗೆ ಕಂಡ? ನಿರುಪಮಣಿಮಕುಟದ ಓರಣಿಸಿದಳ ಕಾವಳಿಯ, ನಿರುಪಮಣಿಮಕುಟದ ಓರಣಿಸಿದಳ ಕಾವಳಿಯ, ತೆರೆನೊಸಲ ಕತ್ತುರಿಯ ಸುಲಲಿತ ಭ್ರೂಲತೆಯ, ತುರುಗೆವೆಯ ನಿತ್ಯ ತಳುಗಂಗಳ ಸುನಾಸಿಕದ ಪೊಳೆವಲ್ಲದ ತುದೋರುವ ಕಿರುನಗೆಯ ಕದಪುಗಳ, ಕುಂಡಲದ ಚಂದಿ ನಿಮ್ಮೆರೆವ ಸುಸದ್ವದನನಂ, ಮೋಹನದ ಸದನನಂ, ಚಂದ್ವಿನಿಮ್ಮೆರೆವ ಸದ್ವದನಮಂ ಮೋಹನದ ಸದನನಂ, ನೆರೆ ಸೊಬಗ ಮದನನಂ ಪಡೆದ ನಿಜ ರೂಪನಂ ಕಂಡನವನೀ ಪಾಲನು. ನೆರೆವ ಸದ್ವದನನಂ ಮೋಹನದ ಸದನನಂ ಮದನನಂ ಪಡೆದವನ ಮನ್ಮಥನ ಅಪ್ಪ ಅಂತಹ ಪರಮಾತ್ಮನನ್ನ ಧರ್ಮರಾಜ ನೋಡಿ ಪರಮಾತ್ಮ ರಥದಿಂದ ಇಳಿತಾ ಇದ್ದಾನೆ. ಧರ್ಮರಾಜ ನಮಸ್ಕಾರ ಮಾಡ್ತಾನೆ. ಧರ್ಮರಾಜನಿಗೆ ಕೃಷ್ಣ ನಮಸ್ಕಾರ ಮಾಡ್ತಾನೆ. ಭೂರಮಣಕೆ ಮುರಧ್ವಂಸಿ ನರಲೀಲಾವತಾರಮಂ ತಾಳ್ದು ಒಂದೇರನಿಧಿ ಐತಂದು ಚಾರುಹಾಸದೊಳು ಆಯುಧಿಷ್ಠಿರನ ಕಾಲ್ಗೆರಗನು, ಆ ನೃಪಂ ಕೂಡೆ ತೊಲಗಿ ವಾರಿಜಾಂಬಕನ ಪದ ಪಲ್ಲವಕ್ಕೆ ಮಣಿಯುತ್ತಿರಲು, ಆರಾಯನಂ ತೆಗೆದು ತಳ್ಕೈಸನು ಅರಸನು ಅಸುರಾರಿಯಂ ಪ್ರೇಮದಿಂಬಿಗಿಯಪ್ಪಿದಂ ಮತ್ತೆ ಮುನಿಜನಂ ಬೆರಗಾಗಲು. ನರಲೀಲೆಯಿಂದ ವಸುದೇವನ ಮಗನಾಗಿ ಅವತಾರ ಮಾಡಿದ್ದಾನೆ ಕೃಷ್ಣ. ಧರ್ಮಮೂರ್ತಿ ಸಮ್ರಾಟ ಧರ್ಮರಾಜ, ರಾಜಾ ಯುಧಿಷ್ಠಿರನಿಗೆ ಕೃಷ್ಣ ಬೇಗ ಬೇಗ ಬಂದು ಮಹಾರಾಜರಿಗೆ ಅಂತ ನಮಸ್ಕಾರ ಮಾಡ್ತಾನೆ. ಪರಮಾತ್ಮ ಸರ್ವರ ಸ್ವಾಮಿ, ಸರ್ವರ ಅಂತರ್ಯಾಮಿ ಆಗಿದೆಯಾ ಅಂತ ಪರಮಾತ್ಮನಿಗೆ ಧರ್ಮರಾಜ ನಮಸ್ಕಾರ ಮಾಡ್ತಾನೆ. ಮತ್ತೆ ಕೃಷ್ಣ ನಮಸ್ಕಾರ ಮಾಡ್ತಾನೆ, ಮತ್ತೆ ಧರ್ಮರಾಜ ನಮಸ್ಕಾರ ಮಾಡ್ತಾನೆ. ಆಮೇಲೆ ಕೃಷ್ಣ ಓಹೋ ಹೀಗೆ ನಮಸ್ಕಾರ ಮಾಡ್ತಾ ಇರೋದೇ ಅಂತ ಹೇಳಿ ಅವಕಾಶ ಕೊಡದೇನೆ ಧರ್ಮರಾಜನನ್ನ ಆಲಿಂಗನ ಮಾಡಿಕೊಂಡಿದ್ದಾನೆ. ಇಬ್ಬರು ಕೂಡ ಪರಸ್ಪರ ಆಲಿಂಗನ ಮಾಡಿಕೊಂಡಿದ್ದಾರೆ. ಮಂಗಳ ಮುಹೂರ್ತದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡಿದ ಕೂಡಲೇ ಧರ್ಮರಾಜ ದರ್ಶನವನ್ನು ಪಡೆದ. ಇವತ್ತು ಒಳ್ಳೆಯ ವಿಜಯದಶಮಿ. ನಾವು ಕೂಡ ಪರಮಾತ್ಮನ ದಿವ್ಯ ಮಂಗಳ ಸ್ವರೂಪವನ್ನು ಮನಸ್ಸಿನಲ್ಲಿ ತಂದುಕೊಂಡು ಇವತ್ತಿನ ಕಥಾಭಾಗವನ್ನು ಮುಕ್ತಾಯ ಮಾಡೋಣ.
ಲೋಕದೊಳಕಿಳ ಪುಣ್ಯ ಕರ್ಮದಿಂ ಧರ್ಮದಿಂದ ಏಕಾಗ್ರಮಾಗಿದ್ದ ಯೋಗದಿಂ ಯಾಗದಿಂ ಭೂಕನಕಮಣಿಧೇನುದಾನದಿಂ ಧ್ಯಾನದಿಂ ಪಡೆವ ಸದ್ಗತಿಯ ನೀವ ಈ ಕಥೆಯ ನೊಲವಿಂದೆ ಕೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲತರ ಸುಬುದ್ಧಿಯಂ ಸಿದ್ಧಿಯಂ ಹರಿಕೊಡುತಿಗಂ